ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಆಗಿರಲಿ ಅಥವಾ 12ನೇ ಕಂತಿನ ಹಣ ಆಗಿರಲಿ, ಇನ್ನೂ ಕೂಡ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಹಣನ ಜಮೆ ಮಾಡಿಲ್ಲ. ದಿನೇ ದಿನೇ ಜನರಲ್ಲಿದ್ದ ನಂಬಿಕೆ ಹೋಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಇನ್ನು ಮುಂದೆ ಬರಲ್ಲ ಅಂತ ಸಾಕಷ್ಟು ಜನಗಳು ಮಾತಾಡ್ತಾ ಇದ್ದಾರೆ. ಸ್ಪೆಷಲ್ ಆಗಿ ಹಳ್ಳಿ ಕಡೆಗಳಲ್ಲಿ ಇದು ತುಂಬಾ ಜಾಸ್ತಿನೇ ಕೇಳ್ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡ್ತಾರೆ, ಇನ್ನು ಮುಂದೆ ಹಣನ ನೀಡಲ್ಲ ಅಂತ. ಯಾಕೆ ಹೀಗಾಗ್ತಿದೆ ಅಂದ್ರೆ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, MP ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋವರೆಗೂ ಕೂಡ ರಾಜ್ಯ ಸರ್ಕಾರದವರು ಪ್ರತಿ ತಿಂಗಳು ತಪ್ಪಿಸದೆ 2,000 ರೂಪಾಯಿ ಹಣನ ಹಾಕ್ತಾ ಇದ್ರು. MP ಎಲೆಕ್ಷನ್ ಡೇಟ್ ಅನೌನ್ಸ್ ಆದ್ಮೇಲೆ ಈಗ ಎಲೆಕ್ಷನ್ ಅನೌನ್ಸ್ ಆಗಿದೆ, ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ತಾ ಬಂದ್ರು. ಅದಾದ್ಮೇಲೆ MP ಎಲೆಕ್ಷನ್ ಆಯ್ತು, MP ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಾಯ್ತು. ಎಲ್ಲ ಆದ್ರೂ ಕೂಡ ಇಲ್ಲಿವರೆಗೂ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣನ ಹಾಕ್ತಾ ಇಲ್ಲ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಬರಲ್ಲ, ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡ್ತಾರೆ ಅಂತ. ಮತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇನ್ ನಡೀತಾ ಇದೆ, ಸರ್ಕಾರದವರು ಇದಕ್ಕೆಲ್ಲ ಯಾವ ರೀತಿಯಾಗಿ ಉತ್ತರನ ಕೊಡ್ತಿದ್ದಾರೆ, ಎಲ್ಲವನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ. ಈಗ ಅಪೋಸಿಷನ್ ಪಾರ್ಟಿಯಲ್ಲಿರುವ BJP ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾವುದೇ ಒಂದು ಗ್ಯಾರಂಟಿನ ಮುಂದುವರಿಸಿಕೊಂಡು ಹೋಗೋಕೆ ಸರ್ಕಾರದ ಬಳಿ ಹಣನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಒಂದ್ ರೀತಿಯಲ್ಲಿ ಅದು ಕೂಡ ನಿಜಾನೇ. ಯಾಕಂದ್ರೆ ಈಗ ಸರ್ಕಾರದ ಬಳಿ ಹಣನೇ ಇಲ್ಲ. ಯಾಕೆಂದ್ರೆ ನಿಮ್ಗೆಲ್ರೂ ಗೊತ್ತಿರೋ ಹಾಗೇನೆ ಸ್ವಲ್ಪ ದಿನಗಳ ಹಿಂದೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನ ಹೊಂದೋಕ್ಕೋಸ್ಕರನೇ ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು, ಹಾಲಿನ ದರ ಆಗಿರ್ಬೋದು ಎಲ್ಲವನ್ನು ಕೂಡ ಏರ್ಸಿದ್ದಾರೆ. ಆದರೂ ಕೂಡ ಗ್ಯಾರಂಟಿಗಳಿಗೆ ಹಣ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈಗ ಏನ್ ಮಾಡಿದೆ ಅಂತಂದ್ರೆ, ದಲಿತರಿಗಾಗಿ ಮೀಸಲಿಟ್ಟಂತಹ 14,282 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿಕೊಂಡಿದೆ. ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸರ್ಕಾರದ ಬಳಿ ಹಣ ಇಲ್ಲ, ಆದ್ರೂ ಕೂಡ ಗ್ಯಾರಂಟಿ ಯೋಜನೆನ ಮುಂದುವರಿಸಬೇಕಂತ ದಲಿತರಿಗೋಸ್ಕರ ಮೀಸಲಿಟ್ಟಂತ 14,282 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗೆಂದು ಬಳಸ್ಕೊಂತಾ ಇದ್ದಾರೆ. ಇಲ್ಲಿ 2024-25ನೇ ಫೈನಾನ್ಷಿಯಲ್ ಇಯರ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತಹ 31,171 ಕೋಟಿ ಅನುದಾನದಲ್ಲಿ ಈಗ 14,282 ಕೋಟಿಗಳನ್ನ ಗ್ಯಾರಂಟಿ ಯೋಜನೆಗೆಂದು ಬಳಸ್ಕೊಳ್ತಾ ಇದ್ದಾರೆ. ಈಗ ಶತಾಯಗತವಾಗಿ ಗ್ಯಾರಂಟಿ ಯೋಜನೆಗಳ ಮುಂದುವರಿಸಬೇಕಂತಂದು ಸಿದ್ದು ಸರ್ಕಾರ ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಂತ ಹಣನ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ವರ್ಗಾಯಿಸಿಕೊಂಡು ಬಳಸ್ಕೊಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಎಷ್ಟು ದಿನ ಮಾಡ್ತಾರೆ, ಇದೇ ರೀತಿಯಾಗಿ ಎಷ್ಟು ತಿಂಗಳ ಕಾಲ ಮಾಡ್ತಾರೆ. ಇದೇ ರೀತಿಯಾಗಿ ಮಾಡ್ತಾ ಹೋದ್ರೆ, ಎಲ್ಲ ಮೀಸಲಿಟ್ಟಂತ ಹಣನ ಗ್ಯಾರಂಟಿ ಯೋಜನೆಗಾಗಿ ಬಳಸ್ಕೊಳ್ತಾ ಹೋದ್ರೆ ರಾಜ್ಯದ ಅಭಿವೃದ್ಧಿ ಹೇಗಾಗಬೇಕು ಅಂತ ಅಪೋಸಿಷನ್ ಪಾರ್ಟಿಯಲ್ಲಿರೋ BJP ಅವರು ಕಾಂಗ್ರೆಸ್ಗೆ ಕೇಳ್ತಾ ಇದ್ದಾರೆ. ಜನಸಾಮಾನ್ಯರಿಂದ ಹಿಡಿದು ಅಪೋಸಿಷನ್ ಪಾರ್ಟಿಯಲ್ಲಿರೋ BJP ಅವರು ಕೂಡ ಈಗ ಸರ್ಕಾರಕ್ಕೆ ಒಂದು ಚೀಮಾರಿಯನ್ನು ಹಾಕ್ತಾ ಇದ್ದಾರೆ. ಈಗ ಜನಸಾಮಾನ್ಯರು ಏನ್ ಮಾಡ್ಬೇಕಂತಂದ್ರೆ, ನೀವು ಯಾರು ಕೂಡ ಈಗ ಗ್ಯಾರಂಟಿ ಯೋಜನೆಗಳ ಹಣ ಬಂದೇ ಬರುತ್ತೆ ಅಂತ ಫಿಕ್ಸ್ ಆಗಕ್ ಹೋಗ್ಬೇಡಿ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ನಾವು ಚೀಟಿ ಕಟ್ಟಬೇಕು, ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ನಾವು ಬ್ಯಾಂಕ್ ಅಲ್ಲಿ ಬಡ್ಡಿ ಕಟ್ಟಬೇಕು ಅಂತ ಇದು ಯಾವುದೇ ತರದ ಪ್ರೋಗ್ರಾಮ್ ಇಟ್ಕೋಬೇಡಿ. ಯಾಕಂತಂದ್ರೆ ಈಗ ನಿಮ್ಗೆ ಎಲೆಕ್ಷನ್ ಕಿಂತ ಮುಂಚೆ ಪ್ರತಿ ತಿಂಗಳು ತಪ್ಪದೆ 2,000 ರೂಪಾಯಿ ಬರ್ತಿತ್ತಲ್ಲ, ಈಗ ಅದೇ ರೀತಿ ಕಂಟಿನ್ಯೂ ಆಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಆ ಹಣ ನಂಬ್ಕೊಂಡು ಯಾರು ಕೂಡ ಏನೋ ಒಂದು ಕಮಿಟ್ಮೆಂಟ್ ನ ಇಟ್ಕೋಬೇಡಿ. ಮತ್ತೆ ಈಗ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತಾರ. ಇನ್ ಮುಂದೆ ನೀವು ಯಾರು ಅದನ್ನ ಜಾಸ್ತಿ ತಲೆ ಕೆಳ್ಸೋಕ್ ಹೋಗ್ಬೇಡಿ. ಯಾಕಂದ್ರೆ ಮೊನ್ನೆ ಮಹಿಳೆಯರು ಮೈಸೂರಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ, ಆದ್ರೂ ಏನು ಪ್ರಯೋಜನ ಆಗಿಲ್ಲ. ಆದ್ರೆ ಈಗ ಎಲ್ಲಾ ಜಿಲ್ಲೆಗಳಿಂದ ಪ್ರತಿಭಟನೆ ಮಾಡ್ಬೇಕಂತ ಅನ್ಕೊಂತ ಇದ್ದಾರೆ. ನೀವು ಏನೇ ಪ್ರತಿಭಟನೆ ಮಾಡಿದ್ರು ಕೂಡ ನಿಮಗೆ ಹಣ ಬರೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈಗ ಸರ್ಕಾರದ ಬಳಿ ದುಡ್ಡೇ ಇಲ್ಲ. ಈಗ ಸರ್ಕಾರ ಹಣನ ಹೊಂದ್ಸೋಕೆ ಮತ್ತೆ ಯಾವ್ಯಾವ ರೀತಿ ಟ್ಯಾಕ್ಸ್ ಹಾಕಿ ಮತ್ತೆ ನಮ್ಮ ಮೇಲೇನೆ ಹೊರೆ ಹಾಕುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಹಣ ಬಂದ್ರೆ ಬರ್ಲಿ, ವೇಟ್ ಮಾಡೋಣ. ಅದ್ರ ಮೇಲೆ ಏನಾದ್ರು ನೀವು ಕಮಿಟ್ಮೆಂಟ್ ಇಟ್ಕೊಂಡಿದ್ರೆ ಇನ್ ಮುಂದೆ ನಾವು ಯಾರು ಕೂಡ ಅದನ್ನ ಗ್ಯಾರಂಟಿ ಆಗಿ ಹಣ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಎಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಒಂದು ಇನ್ಫಾರ್ಮೇಶನ್ ಸಿಗ್ಲಿ. ಹಾಗೆ ಎಲ್ಲರೂ ಕೂಡ ಒಂದು ವಿಡಿಯೋಗೆ ಲೈಕ್ ಮಾಡಿ.